ಎಲ್ಲರಿಗೂ ಜೈ ಕ್ರಿಸ್ತ್. ನನ್ನ ಹೆಸರು ರೆವರೆಂಡ್ ರಾಬಿನ್ ಜಾನ್ ವೆಸ್ಲಿ ಮೆಥೋಡಿಸ್ಟ್ ಚರ್ಚ್ ಟಿಡಿಬಿ ಕಾಲನಿಯ ಸಭಾಪಾಲಕ. ನಮ್ಮ ಸಭೆಯ ಸದಸ್ಯರಾಗಿರುವಂಥ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಅವರ ಸಾರಥ್ಯದಲ್ಲಿ ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ 6ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಿದೆ. ಆ ಪ್ರಯುಕ್ತ ನಾನು ಆರಂಭದಲ್ಲಿ ತಂದೆ ದೇವರಿಗೆ ವಂದನೆಗಳು ಸಲ್ಲಿಸ್ತೇನೆ ಮತ್ತು ಆ ಒಂದು ತಂಡಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ದೇವರ ಮಹಾಕೃಪೆಯಿಂದ ಅವರನ್ನು ಯಾವಾಗಲೂ ಮಾರ್ಗದರ್ಶನ ಮಾಡಲೆಂಬುದಾಗಿ ನಾನು ಶುಭ ಹಾರೈಸುವನಾಗಿದ್ದೇನೆ. ಬೀದರ್ ಜಿಲ್ಲೆಯಲ್ಲಿ 6 ವರ್ಷದಿಂದ ಯಶಸ್ವಿಯಾಗಿ ಆಶೀರ್ವಾದ ವಾಣಿ ಪತ್ರಿಕೆಯನ್ನು ನಡೆಸುತ್ತಿರುವ ಆಯೋಜಕರಾದ ಸುಧಾರಾಣಿ ಹಾಗೂ ಜಯಕುಮಾರ್ ಅವರಿಗೆ ನನ್ನ ಅಭಿನಂದನೆಗಳು. ನಮಸ್ಕಾರ. ನಾನು ಸಿರಾಜುದ್ದೀನ್ ಸಿಒ ಹೀಲಿಂಗ್ ಟ್ರೀ ಹಾಸ್ಪಿಟಲ್ ಬೀದರ್ ಇಂದ ಬರುವ 6 ತಾರೀಕಿಗೆ ಆಶೀರ್ವಾದ ವಾಣಿ ಸತತವಾಗಿ ಸಕ್ಸಸ್ಫುಲ್ಲಿ 6 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ. ಇದೇ ಶುಭ ಸಂದರ್ಭದಲ್ಲಿ ಪ್ರಥಮ ಮಹಿಳಾ ಸಂಪಾದಕರಾದ ಸುಧಾರಾಣಿ ಮೇಡಮ್ ಅವರಿಗೆ ಮತ್ತು ಸಹ ಸಂಪಾದಕರಾದ ಜಯಕುಮಾರ್ ಅವರಿಗೆ ಹಾರ್ದಿಕ ಶುಭಾಶಯಗಳು. ಓದುಗರಿಗೆ ಮತ್ತು ಇವರ ವೀಕ್ಷಕರಿಗೆ ನನ್ನ ಪರವಾಗಿ ಮತ್ತು ನನ್ನ ತಂಡದ ಪರವಾಗಿ ತುಂಬ ಧನ್ಯವಾದಗಳು. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಂಟಿನ್ಯೂ ಸ್ಟೇ ಆಗಿ ಇದಕ್ಕೆ ಸಹಕಾರ ಮಾಡಿ. ತಮ್ಮ ಪುರಸ್ಕಾರ ಸಹಕಾರ ತುಂಬ ಬೇಕಾಗಿದೆ ಅಂತ ನಾನು ವಿನಂತಿಸ್ತೇನೆ. ಧನ್ಯವಾದ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಪಾಸ್ಟರ್ ಮನೋಜ್ ಪಾಲ್, ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿಯ ಸಂಸ್ಥಾಪಕರು ಮತ್ತು ಸಭಾಪಾಲಕರಾಗಿ ಬೀದರ್ ಪಟ್ಟಣದಲ್ಲಿ ಬಕ್ಕಪ್ಪಕೋಟೆ ಕಾಲೇಜ್ GND ಅಂದರೆ ಮೈಲೂರು ರೋಡ್ ಇಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಬಹಳ ತುಂಬ ಸಂತೋಷಕರವಾಗಿದ್ದ ಸಂಗತಿ ಏನಂತಂದ್ರು, ಆಶೀರ್ವಾದ ವಾಣಿ ಈ ಒಂದು ಪತ್ರಿಕೆ ಬಹಳವಾಗಿ ಅದ್ಭುತವಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಜಯಕುಮಾರ್ ಸರ್ ಮತ್ತು ಸುಧಾರಾಣಿ ಸಿಸ್ಟರ್ ಅವರು ಮೇಡಮ್ ಅವರಿಗೆ ನಾನು ಬಹಳ ಹೃದಯಪೂರ್ವಕ ವಂದನೆ ಸಲ್ಲಿಸ್ತೇನೆ. ಅದ್ಭುತವಾದ ರೀತಿಯಲ್ಲಿ ಅನೇಕ ಜನರಿಗೆ ಸಂಧಿಸ್ತಾ ಇದ್ದಾರೆ ಮತ್ತು ಅನೇಕರ ಕಷ್ಟಗಳಾಗ್ಲಿ, ಅನೇಕರ ಸಮಸ್ಯೆಗಳಾಗ್ಲಿ ಮತ್ತು ಅನೇಕ ವಿಷಯಗಳಿಗಾಗಿ ಸ್ಪಂದಿಸ್ತಾ ಇದ್ದಾರೆ. ಒಂದು ಒಳ್ಳೆ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಜನರಿಗೆ ಇದರ ಸಹಾಯ ಆಗ್ತಾ ಇದೆ. ನಾನು ಬಹಳ ಧನ್ಯವಾದ ಹೇಳ್ತೇನೆ ಮೇಡಮ್ ಅವರಿಗೂ ಮತ್ತು ಸರ್ ಅವರಿಗೂ. ಮತ್ತು ವಿಶೇಷವಾಗಿ ನಾನು ಈ ಮಾರ್ಚ್ 6ನೇ ತಾರೀಕು ಅಂದ್ರೆ 6 ವರ್ಷ ಮುಗಿದು 7ನೇ ವರ್ಷದ ಕಾಲಿಡ್ತಾ ಇದ್ದಾರೆ. ನಾನು ಶುಭವನ್ನ ಹಾರೈಸ್ತೇನೆ. 7ನೇ ವರ್ಷದಲ್ಲಿ ಡಬಲ್ ಒಳ್ಳೆ ಬಲ, ಒಳ್ಳೆ ಶಕ್ತಿ, ಒಳ್ಳೆ ಆರೋಗ್ಯ ಮತ್ತು ಅನೇಕ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆ, ನಮ್ಮ ಭಾರತ ದೇಶ ಎಲ್ಲ ರಾಜ್ಯಗಳಿಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಆಶೀರ್ವಾದ ವಾಣಿ ಪತ್ರಿಕೆ ಬೆಳಿಬೇಕಂತೇಳಿ ನನ್ನ ಮನಸಾರೆ ನಾನು ಹಾರೈಸ್ತೇನೆ. ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಜಯಕುಮಾರ್ ತಂದೆ ಯೇಸುದಾಸ್, ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆಯ ಸಹ ಸಂಪಾದಕನಾಗಿ ಬೀದರ್ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿಶೇಷವಾಗಿ 6 ವರ್ಷ ನಮ್ಮ ಪತ್ರಿಕೆಯನ್ನು ಪೂರೈಸಿ 7ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ದೇವರ ಕೃಪೆ, ದೇವರ ಆಶೀರ್ವಾದ, ತಂದೆ ತಾಯಿಯವರ ಆಶೀರ್ವಾದ, ಅತ್ತೆ ಮಾವರ ಆಶೀರ್ವಾದ, ವಿಶೇಷವಾಗಿ ಅನೇಕ ದೇವ ಸೇವಕರು ನಮಗಾಗಿ, ನಮ್ಮ ಪತ್ರಿಕೆಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದಂಥ ಎಲ್ಲ ದೈವ ಸೇವಕರಿಗೂ ಹಾಗೂ ವಿಶೇಷವಾಗಿ ಏನಂದ್ರೆ ಬೀದರ್ ಜಿಲ್ಲೆಯ ಓದುದಾರರಿಗೂ, ಚಂದಾದಾರರಿಗೂ, ಜಾಹೀರಾತುದಾರರಿಗೂ, ಹಿತೈಷಿಗಳಿಗೂ, ಬಂಧು ಮಿತ್ರರಿಗೂ, ಸ್ನೇಹಿತರಿಗೂ ಎಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳು ಸಲ್ಲಿಸುತ್ತೇನೆ. ನಮಸ್ಕಾರ. ನಾನು ಶ್ರೀಮತಿ ಗಾಯತ್ರಿ ದೇವಿ ಅಂತ ಅಷ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಬಹಳಷ್ಟು ಸಂತಸದ ವಿಷಯ ಏನಂತಂದ್ರೆ, ಆಶೀರ್ವಾದ ವಾಣಿ ದಿನಪತ್ರಿಕೆಗೆ 6 ವರ್ಷಗಳು ತುಂಬಿ 7ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸಂಪಾದಕರಾದಂತಹ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಅವರಿಗೂ ಹಾಗೂ ಸಹ ಸಂಪಾದಕರಾಗಿ ಒಳ್ಳೆ ರೀತಿಯಿಂದ ಕೆಲಸವನ್ನ ಮಾಡ್ತಾ ಇರುವಂತಹ, ದಿನಪತ್ರಿಕೆಗೆ ಒಂದು ಮೆರುಗನ್ನು ತಂದು ಕೊಡ್ತಾ ಇರುವಂತಹ ಜಯಕುಮಾರ್ ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಮಹಿಳಾ ಸಂಪಾದಕರಾಗಿ ಎಲ್ರಿಗೂ ಕೂಡ ಮಾದರಿಯಾಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಧಾರಾಣಿ ಅವರು. ಅವರ ಪತಿ ರಾಯರು ಕೂಡ, ಜಯಕುಮಾರ್ ಅವರು ಕೂಡ ಅವರಿಗೆ ಬಹಳಷ್ಟು ಸಹಕಾರವನ್ನ ನೀಡಿ ಹೆಣ್ಮಕ್ಳು ಯಾವ ರೀತಿಯಾಗಿ ಎಲ್ಲಾ ರಂಗದಲ್ಲೂ ಮುಂದೆ ಬರಬೇಕು ಅನ್ನೋದಕ್ಕೆ ಇದು ಒಂದು ನಮ್ಮ ಬೀದರ್ ಜಿಲ್ಲೆಗೆ ಒಂದು ಉದಾಹರಣೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಪತ್ರಿಕೆ ಉನ್ನತವಾಗಿ ಒಂದು ಒಳ್ಳೆ ಬೆಳವಣಿಗೆಯನ್ನ ಕಂಡು ಎಲ್ರಿಗೂ ಮಾದರಿ ಆಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸ್ತಾ. ಎಲ್ಲರಿಗೂ ನಮಸ್ಕಾರ. ನಾನು ಆನಂದ್ ದೇವಪ್ಪ, ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ. ಇವತ್ತು ನಮ್ಮ ಜಿಲ್ಲೆಯ ಹೆಮ್ಮೆಯ ಪತ್ರಿಕೆ ಆಶೀರ್ವಾದ ವಾಣಿ, ಈ ಪತ್ರಿಕೆಯ 6ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿದೆ. ಈ ಸಂದರ್ಭದಲ್ಲಿ ನಾನು ನನ್ನ ವತಿಯಿಂದ, ಸಮಸ್ತ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಂಪಾದಕರಾದಂಥ ಸುಧಾರಾಣಿ ಮತ್ತು ಉಪಸಂಪಾದಕರಾದಂಥ
ಜಯಕುಮಾರ್ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮುಂಬರುವ ದಿನಗಳಲ್ಲಿ ಪತ್ರಿಕೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಇದೇ ರೀತಿ ಸಮಾಜದ ಏಳಿಗೆಗೆ ಕೆಲಸ ಮಾಡಲಿ ಅಂತೇಳಿ ಹಾರೈಸುತ್ತೇನೆ. ಧನ್ಯವಾದಗಳು. Hello, my dear brothers and sisters. Praise the Lord. This is Evangelist Sujit Kumar. I would like to congratulate my dear brothers Jay Kumar and his dear wife Sudharani, who are celebrating their Ashirwad Vani, a Kannada Dinapatrike 6th anniversary. I'm so happy for them what they're doing. I've been watching on Facebook and Insta and YouTube, and I'm personally blessed by their post. I'm really blessed, and I want all of you to bless their news channel, what they are spreading in Bidar district, and support them whatever way you can, and be participate, like on the March 6th, I believe. So as they are celebrating, let us all join together and make this anniversary successful. God bless you. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಿರಣ್ ಪಾಟೀಲ್, ಜಿಲ್ಲಾ ಕಾರ್ಯಕ್ರಮಾಧಿಕಾರಿ, ಆರೋಗ್ಯ ಇಲಾಖೆ ಬೀದರ್ನಲ್ಲಿ ವಿವಿಧ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನೋಡ್ಕೊಳ್ತೇನೆ. ಈಗ ನಮ್ಮ ಆಶೀರ್ವಾದವಾಣಿ ದಿನಪತ್ರಿಕೆಯ ಸಂಪಾದಕರು ಶ್ರೀಮತಿ ಸುಧಾರಾಣಿ ಹಾಗೂ ಜಯಕುಮಾರ್ ಅವರನ್ನು ನಾನು ಹತ್ತಿರವಾಗಿ ಕಳೆದ 20 ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ. ಈಗ ಅವರ ಒಂದು ದಿನಪತ್ರಿಕೆ ಹಾಗೂ ಅವರ ಮಾಧ್ಯಮದ ಇದನ್ನು 6 ವರ್ಷ ಪೂರೈಸಿ ಅವರು 7ನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ. ತುಂಬ ಪ್ರಾಮಾಣಿಕವಾಗಿ, ಅಚ್ಚುಕಟ್ಟಾಗಿ, ಎಲ್ಲ ಪಾರದರ್ಶಕತೆಯಿಂದ ಅವರು ಎಲ್ಲ ಒಂದು ಸುದ್ದಿ ಸಮಾಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ಅವರು ನೀಡ್ತಾ ಇದ್ದಾರೆ. ಅದನ್ನು ನಾವು ನಿರಂತರವಾಗಿ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ, ಅವರ ಒಂದು ಸಮಾಜದ ಕೊಡುಗೆ ಇದೇ ಥರ ಬೆಳೀತಾ ಹೋಗಲಿ, ಅವರ ಕೀರ್ತಿ ಯಶಸ್ಸು ಬೆಳೀತಾ ಹೋಗಲಿ ಅಂತ ಹಾರೈಸುತ್ತಾ ಅವರಿಗೆ ಇನ್ನೊಂದು ಬಾರಿ ನಾನು ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಏನು 6 ವರ್ಷದಿಂದ ಸುಮಾರು ಕಾರ್ಯನಿರ್ವಹಿಸುತ್ತಂಥ ಆಶೀರ್ವಾದ್ ವಾಣಿ ದಿನಪತ್ರಿಕೆ ಅವರಿಗೆ ಮಾರ್ಚ್ 6ರಂದು ಒಂದು ಅಲ್ಲಿಗೆ 6 ವರ್ಷ ತಲುಪಲಿದೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು, ಅಭಿನಂದನೆಗಳು ಸಲ್ಲಿಸ್ತೀನಿ. ವಿಶೇಷವಾಗಿ ಇವತ್ತು ಆಶೀರ್ವಾದ್ ವಾಣಿ ಇಡೀ ಜಿಲ್ಲೆಯಲ್ಲಿ ಬಹಳ ಅದ್ಧೂರಿಯಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಯಾಕೆಂದರೆ ಇವತ್ತು ನಾವು ಹೇಳಬೇಕಾದ್ರೆ ಭವಿಷ್ಯ ಆಶೀರ್ವಾದ್ ವಾಣಿ ಒಂದು ಜಿಲ್ಲೆದಂಥ ಏನೇ ಕಾರ್ಯಚಟುವಟಿಕೆಗಳಾಗಿರ್ಬೋದು ಅದು ಜನರಿಗೆ ತಲುಪಿಸುವಂಥ ಕಾರ್ಯ ಮಾಡುವಂಥದ್ದು ಆಗಿದೆ. ಹಾಗಾಗಿ ನನ್ನ ಪರವಾಗಿ, ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಜಿಲ್ಲಾ ಸಮಿತಿ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಪೀಟರ್ ಚುಡುಗುಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಬೀದರ್. ನಮಸ್ಕಾರಗಳು. ಇವತ್ತು ಬಹಳ ಖುಷಿಯ ದಿವಸ, ಐತಿಹಾಸಿಕ ದಿವಸ. ಆಶೀರ್ವಾದವಾಣಿ ಪೇಪರ್ 6ನೇ ವರ್ಷ ಮುಗ್ದ. ಮಾರ್ಚ್ 6ನೇಗೆ ಅವ್ರಿಗೆಲ್ಲರಿ ಮಾರ್ಚ್ 6ನೇಗೆ ಇದು 6 ವರ್ಷ ಆಗುತ್ತೆ. ಇದು ನಾವು ಬಹಳ ನಮ್ಮ ಜಾಸ್ತಿನ್ ಕಾಲೇಜ್ಲಿಂದ ಅವ್ರಿಗೆ ಶುಭ ಕೋರುತ್ತೀನಿ. ಮತ್ತು ರಹೀಮ್ ಖಾನ್ ಮಿನಿಸ್ಟರ್ ಸಾಹೇಬ್, ಮುನ್ಸಿಪಾಲಿಟಿ ಆ್ಯಂಡ್ ಹಜ್ ಮಿನಿಸ್ಟರ್ ಅವರಿಗೆ, ಅವ್ರಲಿಂದ ಬಿ ಜಯಕುಮಾರ್ ಅವ್ರ ಟೀಮಿಗೆ ಬಹಳ ಶುಭಾಶಯಗಳು. ಅವ್ರು ಹಂಗೆ ಬೆಳೀತಾ ಇರಲಿ, ಕರೆಕ್ಟಾಗಿ ನ್ಯೂಸ್ ಕೊಡ್ತಾ ಇರ್ತಾರೆ. ಅವರು ಬಹಳ ಒಳ್ಳೆ ಮನುಷ್ಯರು, ಇಬ್ಬರು ಹೆಂಡತಿ ಗಂಡರು. ಅವ್ರು ಬಹಳ ಚೆನ್ನಾಗಿ ಕರೆಕ್ಟ್ ನ್ಯೂಸ್ ಕವರ್ ಮಾಡ್ತಾರೆ. ನಂಬರ್ 1 ಚಾನೆಲ್ ಇನ್ ಬೀದರ್. ಥ್ಯಾಂಕ್ ಯು. ಶಾರದಾ ಎನ್ ಕಲ್ಮಲ್ಕರ್ ಅಂತ, ನಾನು CDPO ಬೀದರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಆಶೀರ್ವಾದ ವಾಣಿ ದಿನಪತ್ರಿಕೆ 6ನೇ ವರ್ಷದ ಆನಿವರ್ಸರಿ ಆಚರಣೆ ಮಾಡ್ಕೊಳ್ತಾ ಇದೆ. ಅವರಿಗೆ ನನ್ನ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತೀನಿ. ಸುಧಾರಾಣಿ ಮತ್ತು ಜಯಕುಮಾರ್ ಅವರಿಗೆ. ನನಗೆ ಬಹಳ ಹೆಮ್ಮೆ ಅನಿಸುವಂಥದ್ದು ಅಂತಂದ್ರೆ, ಒಬ್ಬ ಮಹಿಳಾ ಸಂಪಾದಕಿಯಾಗಿ 6 ವರ್ಷ ಯಶಸ್ವಿಯಾಗಿ ದಿನಪತ್ರಿಕೆಯನ್ನ ನಡೆಸಿದ್ದಾರೆ. ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ಮತ್ತು ಮಹಿಳೆಯರ ದಾಪುಗಾಲು ತುಂಬಾ ಸ್ಪೀಡ್ ಆಗಿ ಆಗ್ತಾ ಇದೆ. ಅದಕ್ಕೆ ನಾವು ಬಹಳ ಅಪ್ರಿಸಿಯೇಟ್ ಮಾಡುವಂತ ವಿಷಯ ಅಂತಂದ್ರೆ, ಎಲ್ಲಾ ಕಡೆ ಜೆಂಟ್ಸೇ ಇರುವಾಗ ಒಬ್ಬ ಮಹಿಳಾ ಸಂಪಾದಕಿಯಾಗಿ 6 ವರ್ಷ ಪೂರ್ಣ ಮಾಡಿ ಒಳ್ಳೆ ಹೆಸರು ಪಡಿತಾ ಇದೆ ಆಶೀರ್ವಾದವಾಣಿ. ಹಂಗಾಗಿ ಅವರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ. ಎಲ್ಲರಿಗೂ
ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ವಿಶೇಷವಾಗಿ ಸಹೋದರಿಯಾದಂಥ ಸುಧಾರಾಣಿ ಜಯಕುಮಾರ್ ಅವರು ಆಶೀರ್ವಾದವಾಣಿ ಎಂಬ ಪತ್ರಿಕೆ ಸುಮಾರು 6 ವರ್ಷದಿಂದ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲಿ ಸೇವೆ ಮಾಡಿದ್ದಾರೆ. ಈಗ 7ನೇ ವರ್ಷದಲ್ಲಿ ಅವರು ಕಾಲಿಟ್ಟಿದ್ದಾರೆ. ಉತ್ತಮವಾದಂಥ ಸೇವೆ ಮಾಡಿದ್ದಾರೆ. ದೇವರು ಇವರ ಕುಟುಂಬವನ್ನು ಮತ್ತು ಪತ್ರಿಕೆಯನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಹಾಗೂ ಎಲ್ಲ ಜನರು ಇದಕ್ಕೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಹಾಗೂ ಕಿಂಗ್ಡಮ್ ಗ್ಲೋರಿ ಮಿನಿಸ್ಟ್ರಿ ಪರವಾಗಿ ಇವರಿಗೆ ವಂದನೆಗಳು ಹೇಳುತ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನಮಸ್ಕಾರ. ನನ್ನ ಹೆಸರು ಸಂಗಶೆಟ್ಟಿ ಬಸವರಾಜ ರಾಮತೀರ್ಥ ಅಂತ. ನಾನು ಅಷ್ಟೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ಇವತ್ತು ಎಲ್ಲರಿಗೆ ಒಂದು ಶುಭ ಸುದ್ದಿ ತಿಳಿಸುವುದೇನೆಂದರೆ, ನಮ್ಮ ಆಶೀರ್ವಾದ ವಾಣಿ ಏನು ಇದು ದಿನಪತ್ರಿಕೆ ಮತ್ತು ಏನು ಪೇಪರ್ ಇದೆ, ಇದು ಈ ಬರುವ ಮಾರ್ಚ್ 6ನೇ ತಾರೀಕಿಗೆ 6 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಒಂದು ಒಳ್ಳೆ ರೀತಿಯಲ್ಲಿಂದ ಎಲ್ಲ ಸಮಾಜದ ಆಗುಹೋಗುಗಳ ಬಗ್ಗೆ ಇವ್ರದ್ದು ವಾಣಿ, ಆಶೀರ್ವಾದ ವಾಣಿಯಲ್ಲಿ ಎಲ್ಲ ತೋರಿಸ್ತಾರೆ. ಯಾವುದು ಒಳ್ಳೇದಿರಲಿ ಕೆಟ್ಟದಿರಲಿ ಯಾವುದೇ ಇದ್ರೂ ಕೂಡ ಮಾಧ್ಯಮದ ಒಂದು ಬೆನ್ನೆಲುಬಾಗಿ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಪಾದಕರಾದಂಥ ಸುಧಾರಾಣಿ ಜಯಕುಮಾರ್ ಅವರಿಗೆ ಶುಭಾಶಯಗಳು ತಿಳಿಸುತ್ತಾ ಆಶೀರ್ವಾದ ವಾಣಿ ಅವರಿಗೂ ಕೂಡ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮಸ್ಕಾರ. ನಾನು ನಿರಂತರ ಭಾರತ ಕನ್ನಡ ದಿನಪತ್ರಿಕೆಯ ಸಂಪಾದಕಿ ಮಹಾದೇವಿ ಸಾಲೋಮನ್ ಭಂಡೆ. ಆಶೀರ್ವಾದ ವಾಣಿ ಸುಧಾರಾಣಿಯ ಸಹೋದರಿಯರು, ಇವರ ದಿನಪತ್ರಿಕೆ 6 ವರ್ಷಗಳು ಕಳೆದವು. ಮುಂದಿನ ಒಂದು 7 ವರ್ಷದಲ್ಲಿ ಇವರು ಕಾಲಿಡುತ್ತಲಿದ್ದಾರೆ. ಇವರ ಒಂದು ದಿನಪತ್ರಿಕೆ ಅತ್ಯುತ್ತಮವಾಗಿ ಬೆಳೆಯಲೆಂದು ನಾವೆಲ್ಲರೂ ಹಾರೈಸುತ್ತೇವೆ. ಅದೇ ರೀತಿಯಾಗಿ ಅವರ ಯಜಮಾನರಾದ ಜಯಕುಮಾರ್ ಅವರು ಕೂಡ ಈ ಒಂದು ಪತ್ರಿಕೆಗೆ ಬಹಳಷ್ಟು ಸಾಹಸ ಪಡ್ತಾ ಇದ್ದಾರೆ. ಈ ಒಂದು ದಂಪತಿಗಳೇ ಇಬ್ಬರಿಗೂ ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ. ಬೀದರ್ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಆಶೀರ್ವಾದ ವಾಣಿ ದಿನಪತ್ರಿಕೆಯು ಈ ಸಂದರ್ಭದಲ್ಲಿ 6ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಅದಕ್ಕಾಗಿ ಪತ್ರಿಕೆ ಸಂಪಾದಕರಾದ ಶ್ರೀಮತಿ ಸುಧಾರಾಣಿ ಅವರಿಗೆ ಬಹಳ ಅಭಿನಂದನೆಗಳು. ಅವರು ಒಂದು ದಿನಪತ್ರಿಕೆ ಮುಖಾಂತರ ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶಗಳನ್ನು ಕೊಡುತ್ತಾ ಬಡವರ ಸಮಸ್ಯೆಗಳೇನವ, ಜ್ವಲಂತ ಸಮಸ್ಯೆಗಳೇನವ, ಮತ್ತೆಲ್ಲ ಎಂಬುದು ಯಾವುದು ಅನ್ಯಾಯ ಆಗ್ಲತ್ತದ ಅಂಥದ್ದೆಲ್ಲ ಅವಕ್ಕೆಲ್ಲ ತಮ್ಮ ಪತ್ರಿಕೆ ಮುಖಾಂತರ ಬೆಳಕಿಗೆ ತಂದು ಯಾರಿಗೆ ಅನ್ಯಾಯ ಆಗ್ಯದ ಅವರಿಗೆಲ್ಲ ನ್ಯಾಯ ಒದಗಿಸಿ ಕೊಡುವಂಥ ಒಂದು ಕೆಲಸ ಮಾಡುತ್ತಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಬಹಳ ಅಭಿನಂದನೆಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ದೇವೇಂದ್ರ ಸೋನಿ, JDS ಜಿಲ್ಲಾ SC ಘಟಕದ ಅಧ್ಯಕ್ಷ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾರಾಣಿ ಸಾವಂತ್ ಸಾಗರ್ ಅಂತ. ಆಮ್ ಪ್ರಿನ್ಸಿಪಲ್ ಆಫ್ ಮಹರ್ಷಿ ಸ್ಕೂಲ್. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ತರ ಆಶೀರ್ವಾದ ವಾಣಿ ನ್ಯೂಸ್ ಪೇಪರ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನಲ್ ನಡೆಸ್ತಾರೆ ಇವರು, ಜಯಕುಮಾರ್ ಸರ್ ಮತ್ತು ಸುಧಾರಾಣಿ ಮೇಡಮ್ ಅಂತ. ನಮ್ಮ ತುಂಬಾ ಆತ್ಮೀಯವಾದ ಫ್ರೆಂಡ್ಸ್ ಅನ್ಬೋದು ಅಥವಾ ಸಪೋರ್ಟರ್ಸ್ ಅನ್ಬೋದು. It's a very proud moment to say and very hearty congratulations on successfully completing their 6 years. 6 ವರ್ಷದಿಂದ ಅವರು ಸಮಾಜಕ್ಕೆ ನಡೆಯುತ್ತಿರುವ ಗತಿವಿಧಿಗಳು ಅಪ್ಡೇಟ್ ಮಾಡ್ತಾ ಇದ್ದಾರೆ. ವೆರಿ ಅಪ್ರಿಶಿಯೇಟಿಂಗ್ ವರ್ಕ್ ದೇ ಆರ್ ಡೂಯಿಂಗ್ ಅಂಡ್ ಸಪೋರ್ಟಿಂಗ್ ಕ್ಯಾಂಡಿಡೇಟ್ಸ್ ಲೈಕ್ ಅಸ್. ನಮ್ಮ ತರ ಇರೋ ಸುಮಾರು ಜನಕ್ಕೆ ಒಂದು ನೆರಳಾಗಿ ನಿಂತಿದ್ದಾರೆ, ಜನರಿಗೆ ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಡಕ್ಕೆ. ಅಂಡ್ ಇವ್ರ ಟೀಮ್ ಅಲ್ಲಿ ಒಂದು ತುಂಬಾ ಪ್ರೌಡ್ ಮೂಮೆಂಟ್ ಏನಂತಂದ್ರೆ, ಲೈಕ್ ಸುಧಾರಾಣಿ ಮ್ಯಾಮ್ ಬೀದರಲ್ಲಿ ಇರೋ ಫಸ್ಟ್ ವುಮನ್ ರಿಪೋರ್ಟರ್ ಅಂತ ಹೇಳ್ಬೋದು, ಸಂಪಾದಕಿ ಅಂತ ಹೇಳ್ಬೋದು. ಆಸ್ ಅ ವುಮನ್ ಇಟ್ ಫೀಲ್ಸ್ ವೆರಿ ಪ್ರೌಡ್ ಅಂಡ್ ಪ್ರೈಡ್ ಟು ಹ್ಯಾವ್ ದಮ್ ಆಸ್ ಅ ಟೀಮ್. ವೆರಿ ಕಂಗ್ರ್ಯಾಚುಲೇಷನ್ಸ್. ಮುಂದೆ ಇನ್ನು ತುಂಬಾ ಕೆಲಸ ಮಾಡಿ ಹೀಗೆ ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ನಿಮ್ಗೆ ಆಶೀರ್ವಾದ. ಥ್ಯಾಂಕ್ ಯು. ನಮಸ್ಕಾರಗಳು. ನಾನು ಕೀರ್ತಿ ಸೇನಾ, ಸಮೃದ್ಧಿಯ ನೆಲೆಯ ಸಂಪಾದಕಿಯಾಗಿ ಮಾತನಾಡುತ್ತಿದ್ದೇನೆ. ಕಳೆದ 6 ವರ್ಷಗಳಿಂದ ಸತತವಾಗಿ ಸುಧಾರಾಣಿ ಅವರು ಆಶೀರ್ವಾದ ವಾಣಿ ಅನ್ನುವ ಕನ್ನಡ ದಿನಪತ್ರಿಕೆಯನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಬಂದು 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದಕ್ಕಾಗಿ ನಾನು ಅವರನ್ನು ಶುಭವನ್ನು ಕೋರುತ್ತೇನೆ. ಹಾಗೆಯೇ ಅವರ ಸಹ ಸಂಪಾದಕರಾಗಿ ಕೆಲಸ ಮಾಡ್ತಿರುವಂಥ ಜಯಕುಮಾರ್ ಅವರನ್ನು ಮುಂದೆ ಬರುವಂಥ ವರ್ಷಗಳು ಒಳ್ಳೆಯ ಥರ ಬೆಳವಣಿಗೆ ಬಂದು ಅವರಿಗೆ ಸಮೃದ್ಧಿಯಾಗಲಿ ಅನ್ನೋದು ನಾನು ಹೃದಯಪೂರ್ವಕ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಎಲೀಶ್ ಸುನೀಲ್ ಸೊಂಟಕಿ. ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು. ಇದು ಅವರ 6ನೇ ಆನಿವರ್ಸರಿ ಆಗಿದೆ. ನನ್ನ ಪ್ರಾರ್ಥನೆ ದೇವರಲ್ಲಿ ಈ ಪತ್ರಿಕೆಯನ್ನು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿ
ದೇಶದ ಮೂಲೆ ಮೂಲೆಗೂ ತಲುಪಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆಶೀರ್ವಾದ ವಾಣಿ ಟೀಮ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೀದರ್ ಜಿಲ್ಲೆಯಲ್ಲಿ ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಸುಮಾರು 6 ವರ್ಷ ಸತತ ಪ್ರಯತ್ನದಿಂದ ಏನದಂತಂದ್ರೆ 6 ವರ್ಷ ಮುಕ್ತಾಯಾಗಿ 7ನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇದೆ. ಅದಕ್ಕೆ ಆ ಪತ್ರಿಕೆಗೆ ಏನಾದರೂ ನನ್ನ ವತಿಯಿಂದ ಶುಭಾಶಯ ಕೋರುತ್ತೇನೆ. ಹಾಗೆ ಪತ್ರಿಕೆ ಏನಾದಂದ್ರೂ ಚೆನ್ನಾಗಿ ಮೂಡಿ ಬರುತ್ತದೆ. ಇಡೀ ಪತ್ರಿಕೆ ಏನಾದ ರಾಜ್ಯಾದ್ಯಂತ ವಿಸ್ತರಿಸಲಿ ಅಂತ ಹೇಳಿ ನಮ್ಮ ಕಡೆ ಏನದಂದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅನಿಲ್ ಕುಮಾರ್ ಕಂಪನಿಯ ಸಂಪಾದಕರು, ಬೀದರ್ ಕೋಟೆ ಕನ್ನಡ ವಾರ ಪತ್ರಿಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಲಿಶಾ ಕುಮಾರಿ ಅಂತ. ನಾನು ಜಸ್ಕಾಂ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಿಸ್ಟರ್ ಆದಂಥ ಸುಧಾರಾಣಿ ಜಯಕುಮಾರ್ ಅವರು ಒಂದು ಆಶೀರ್ವಾದ ವಾಣಿ ಅನ್ನೋ ಕನ್ನಡ ದಿನಪತ್ರಿಕೆಯನ್ನ ಯಶಸ್ವಿಯಾಗಿ 6 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದಾರೆ. ಅವರ ಈ ಸಾಧನೆಗೆ ಈ ಒಂದು 6 ವರ್ಷ ಮುಗಿದಂತ ಸಂದರ್ಭದಲ್ಲಿ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ತೆ. ಸಹೋದರಿ ಸುಧಾರಾಣಿ ಜಯಕುಮಾರ್ ಅವರ ನೇತೃತ್ವದಲ್ಲಿ ಆಶೀರ್ವಾದ ವಾಣಿ ಎಂಬ ಪತ್ರಿಕೆಯು ಈ ವರ್ಷ ಮಾರ್ಚ್ 6ನೇ ತಾರೀಕಿನಂದು 6 ವರ್ಷಗಳ ತನ್ನ ಒಂದು ಜರ್ನಿಯನ್ನು ಪೂರೈಸಿದೆ. ಅದಕ್ಕೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸ್ತೇನೆ. ಆಶೀರ್ವಾದ ವಾಣಿಯು ಜಿಲ್ಲೆಯಲ್ಲಿನ ಮತ್ತು ರಾಜ್ಯ ಮಟ್ಟ ಮತ್ತು ವಿಭಾಗೀಯ ಮಟ್ಟದ ಅನೇಕ ಸುದ್ದಿಗಳನ್ನು ಕವರೇಜ್ ಮಾಡುವ ಮೂಲಕ ಯಶಸ್ವಿಯಾಗಿ ಮುನ್ನುಗ್ಗುತ್ತಿರುವುದು ಸಂತೋಷ ಸಂಗತಿ. ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇರುವಂಥ ಅನೇಕ ಸಮಸ್ಯೆಗಳ ವಿಷಯದಲ್ಲಿ ಜಯಕುಮಾರ್ ಅವರು ತಮ್ಮ ಲೈವ್ ಮುಖಾಂತರ ಅನೇಕ ಸಮಸ್ಯೆಗಳನ್ನು, ಈ ಒಂದು ಜಿಲ್ಲೆಯ ಸಮಸ್ಯೆಗಳನ್ನು ಜನರಿಗೆ ಬಿಚ್ಚಿಟ್ಟಿದ್ದಾರೆ. ಅಂಥ ಒಂದು ಪತ್ರಿಕೆ ಮುನ್ನಡೆಯುತ್ತಿರುವುದು ಮತ್ತು ಫೇಸ್ಬುಕ್ ಮೂಲಕ ಕೂಡ ಅವರಿಬ್ಬರು ದಂಪತಿಗಳು ಜನಮಾನಸದಲ್ಲಿ ಅಚ್ಚಳಿದು ಉಳಿದಿದ್ದಾರೆ. ಇಂಥ ಒಂದು ಪತ್ರಿಕೆ 6 ವರ್ಷ ತನ್ನ ಒಂದು ಜರ್ನಿಯನ್ನು ಮುಗಿಸಿದೆ. ಅದು ಇನ್ನೂ ಮುಂದೆ 100 ವರ್ಷಗಳ ಕಾಲ ಒಳ್ಳೆ ರೀತಿ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತ ಹೇಳಿ ನಾನು ಈ ಮೂಲಕ ಅವರಿಬ್ಬರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳ ಮೂಲಕ ಅವರಿಗೆ ನಾನು ಈ ಒಂದು ಪತ್ರಿಕೆ ಇನ್ನೂ ಯಶಸ್ವಿಯಾಗಿ ಸಮಾಜಮುಖಿಯಾಗಿ ಸಮಾಜ ವಾಹಿನಿಯಾಗಿ ಕೆಲಸ ಮಾಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ನಾನು ಜಿ.ಕೆ. ಬಿರಾದರ್, RTO ಬೀದರ್. ಈ ಮೂಲಕ ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಬೀದರ್ ಇವರು ಸತತವಾಗಿ 6ನೇ ವರ್ಷ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ. ಒಳ್ಳೆಯ ರೀತಿಯಾಗಿ ಪತ್ರಿಕೆ ನಡೀತಾ ಇರೋದು 6ನೇ ವರ್ಷ ನಡೀತಾ ಇರೋದ್ರೆ ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ನಾನು ಮಿಸ್ಸಸ್ ಸುಹಾಸಿನಿ ಸುನಿಲ್ ಕುಮಾರ್ ಆಂದೂರೆ, ಪ್ರಬೋಧಿನಿ ಶಾಲೆಯ ಅಧ್ಯಕ್ಷರಾಗಿ ಇಂದು ಆಶೀರ್ವಾದ್ ವಾಣಿ ಒಂದು 6ನೇ ವರ್ಷದ ವಾರ್ಷಿಕೋತ್ಸವದ ಅಭಿನಂದನೆಗಳನ್ನ ತಿಳಿಸೋಳಾಗಿದ್ದೇನೆ. ಮಿಸ್ಸಸ್ ಸುಧಾರಾಣಿ ಜಯಕುಮಾರ್ ಅವರ ಸಾರಥ್ಯದಲ್ಲಿ 6 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಂತ ಅವರ ಒಂದು ಕನ್ನಡ ದಿನಪತ್ರಿಕೆಗೆ ನನ್ನ ಹೃತ್ಪೂರ್ವಕವಾದಂತ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಅವರ ಒಂದು ತಂಡದ ವತಿಯಿಂದ ಅವರ ನಾಯಕತ್ವದಲ್ಲಿ ಅವರಿಗೆ ಒಳ್ಳೆಯ ಒಂದು ಯಶಸ್ಸು ಮತ್ತು ಒಂದು ಒಳ್ಳೆಯ ಬೆಳವಣಿಗೆ ಅವರದಾಗಲಿ ಎಂದು ನಾನು ಹಾರೈಸುತ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಮತಿ ಚೇತನಾ ಮೋಹನ್, ಮಹಾನಗರ ಪಾಲಿಕೆಯ ಸದಸ್ಯೆ. ಇಂದು ನಮ್ಮ ಜಿಲ್ಲೆಯ ಹೆಮ್ಮೆಯ ಪತ್ರಿಕೆಯಾದ ಆಶೀರ್ವಾದ ವಾಣಿಯ 6ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿದೆ. ಈ ಸಂದರ್ಭದಲ್ಲಿ ನಾನು ಆಶೀರ್ವಾದ ವಾಣಿಯ ಸಂಪಾದಕೀಯರಾದ ಶ್ರೀಮತಿ ಸುಧಾರಾಣಿ ಹಾಗೂ ಉಪಸಂಪಾದಕರಾದ ಶ್ರೀಮಾನ್ ಜಯಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮುಂಬರುವ ದಿನಗಳಲ್ಲಿ ಪತ್ರಿಕೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾಗೂ ಸಮಾಜದ ಏಳಿಗೆಗಾಗಿ ಮತ್ತಷ್ಟು ಸಹಾಯಕವಾಗಲಿ ಎಂದು ಹಾರೈಸುತ್ತೇನೆ. ಈ ಪತ್ರಿಕೆಯ ಸಂಪಾದಕೀಯರಾದ ಶ್ರೀಮತಿ ಸುಧಾರಾಣಿ ಅವರು ಒಬ್ಬ ಮಹಿಳೆಯು ಒಂದು ಪತ್ರಿಕೆಯ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸುವುದು ಒಂದು ಮಹಿಳೆಯ ಏಳಿಗೆಗಾಗಿ ಅದು ಒಂದು ಹೆಮ್ಮೆಯ ವಿಷಯ. ಆದ್ದರಿಂದ ನಾನು ಈ ಒಂದು ಪತ್ರಿಕೆ ಇನ್ನೂ ಎತ್ತರಕ್ಕೆ ಬೆಳೆಯಲೆಂದು ಹಾರೈಸುತ್ತೇನೆ. ಸುಮಾರು ಕಳೆದ ಬೀದರ್ ಜಿಲ್ಲೆಯಲ್ಲಿ 6 ವರ್ಷಗಳಿಂದ ಸತತವಾಗಿ ದೀನದಲಿತರ, ಕೂಲಿ ಕಾರ್ಮಿಕರ ಹಾಗೂ ಎಲ್ಲಿ ಅನ್ಯಾಯ ಅತ್ಯಾಚಾರವಾದಾಗ ಅಲ್ಲಿ ಆಶೀರ್ವಾದ ವಾಣಿ ದಿನಪತ್ರಿಕೆ ಇರ್ತಿತ್ತು. ಮುಂದೆನೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಆಶೀರ್ವಾದ ವಾಣಿ ಬೆಳೆಯಲಿ ಎಂದು ನಾವು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಜಿಲ್ಲಾ ಘಟಕದಿಂದ ಹಾರೈಸ್ತೇವೆ.
ಪ್ರತಿಯೊಂದು ಯಾವುದೇ ಒಂದು ಸಣ್ಣದು ಹಿಡಿದು ಯಾವುದಾದ್ರೂ ಒಂದು ಸಣ್ಣದು ಎಲ್ಲಿಯಾದ್ರೂ ಒಂದು ಅನ್ಯಾಯ ಆದಾಗ ಅಲ್ಲಿ ಆಶೀರ್ವಾದವಾಣಿ ಇರ್ತವೆ. ಇವತ್ತು ಸತತವಾಗಿ ಸುಮಾರು 6 ವರ್ಷಗಳ, ಈಗ ಮಾರ್ಚ್ 6 ತಾರೀಕು ಬಂದ್ರೆ 6 ವರ್ಷಗಳು ಸತತವಾಗಿ 6 ವರ್ಷ ಕಂಪ್ಲೀಟ್ ಆಗುತ್ತೆ. 6ನೇ ವರ್ಷ ವಾರ್ಷಿಕೋತ್ಸವ ಕೂಡ ಅವರು ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಾದಂಥ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲಾದರೂ ಅನ್ಯಾಯ ಆದಾಗ, ಯಾವುದಾದ್ರೂ ಒಂದು ಅತ್ಯಾಚಾರ ಆದಾಗ ಯಾರದೇ ಹಂಗಿಲ್ದೇನೆ, ಯಾರದೇ ಇದು ಇಲ್ದೇನೆ ನಿರಂತರವಾಗಿ ದಿಟ್ಟವಾಗಿ ಒಂದು ಪೇಪರಲ್ಲಿ ಯಾವುದೇ ಒಂದು ಇದು ಇದ್ರೂ ಬರೆಯುವಂಥದ್ದು ಒಂದು ಆಶೀರ್ವಾದವಾಣಿ ಆಗಿದೆ. ಇವತ್ತು ಸಂಸ್ಥಾಪಕರಾದಂಥ ನಮ್ಮ ಸಿಸ್ಟರ್ ಸುಧಾರಾಣಿ ಜಯಕುಮಾರ್ ಅವರು ಆಶೀರ್ವಾದವಾಣಿ ಸಂಸ್ಥಾಪಕರಾಗಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ ಕೊಡಲಿ, ಮತ್ತು ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮ ಆಶೀರ್ವಾದವಾಣಿ ಪತ್ರಿಕೆ ಬೆಳೆಯಲಿ ಎಂದು ನಾವು ಶುಭ ಹಾರೈಸ್ತೇವೆ. ಭರತ್ ಕಾಂಬ್ಳೆ, ಜಿಲ್ಲಾಧ್ಯಕ್ಷರು. ನಮಸ್ಕಾರ, ನಾನು ಸಾವಂತ್ ಸಾಗರ್, ಮಹರ್ಷಿ ಸ್ಕೂಲು ಆಮೇಲೆ ನೀಲಗಿರಿ ಇನ್ಸ್ಟಿಟ್ಯೂಟಿನ ಸಂಸ್ಥಾಪಕ. ನಾನು ಸತತವಾಗಿ 6 ವರ್ಷದಿಂದ ಆಶೀರ್ವಾದವಾಣಿ ನಮ್ಮ ಜಯಕುಮಾರ್ ಸರ್ ಮತ್ತು ಸುಧಾ ಮೇಡಮ್ ಅವರನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಒಳ್ಳೆ ನ್ಯೂಸನ್ನು ಮಾಡ್ತಾ ಇರ್ತಾರೆ, ಜನರಿಗೆ ಹೆಲ್ಪ್ ಆಗೋಂಥ ನ್ಯೂಸನ್ನು ಮಾಡ್ತಾ ಇರ್ತಾರೆ. ಅವರಿಗೆ ನನ್ನ ಸಂಸ್ಥೆ ವತಿಯಿಂದ ಮತ್ತು ನನ್ನ ಸಂಸ್ಥೆಯ ಎಲ್ಲ ಅಭ್ಯರ್ಥಿಗಳಿಂದ ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ, ನಾನು ಶ್ರೀಮತಿ ಸುಧಾರಾಣಿ ಜಯಕುಮಾರ್, ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆ ಸಂಪಾದಕರು. ಇದೇ ಮಾರ್ಚ್ 6ರಂದು ನಮ್ಮ ಪತ್ರಿಕೆ 6 ವರ್ಷ ಪೂರೈಸಿ 7ನೇ ವರ್ಷದಲ್ಲಿ ಕಾಲಿಡುತ್ತದೆ. ಹಾಗಾಗಿ ನಮ್ಮ ತಂದಿದ್ದ ಆಶೀರ್ವಾದ, ಅತಿಮಾನ ಆಶೀರ್ವಾದ, ವಿಶೇಷವಾಗಿ ನಮ್ಮ ಯಜಮಾನರ ಸಹಾಯ ಸಹಕಾರ, ಬೀದರ್ ಜಿಲ್ಲೆ ಎಲ್ಲಾ ಜನತೆಯ ಒಂದು ಸಹಕಾರ, ಓದುದಾರರಿಗೂ, ಚಂದಾದಾರರಿಗೂ, ಎಲ್ಲ ಮುಖಂಡರಿಗೂ, ಸಮಾಜ ಸೇವಕರಿಗೂ, ಎಲ್ಲ ಸಭಾ ಪಾಲಕರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ.